ಸಮಾಜ ಸುಧಾರಕ ರಾಜಾ ರಾಮಮೋಹನ್ ರಾಯ್ ಅವರು 1772ರ ಮೇ 22ರಂದು ಪಶ್ಚಿಮ ಬಂಗಾಳದ ಹುಗ್ಲಿ ಜಿಲ್ಲೆಯಲ್ಲಿ ಜನಿಸಿದರು. ಹೆಚ್ಚಿನ ಇತಿಹಾಸಕಾರರು ಅವರನ್ನು ಆಧುನಿಕ ಭಾರತದ ಮೊದಲ ಪ್ರಮುಖ ಸಮಾಜ ಸುಧಾರಕ ಮತ್ತು ಭಾರತೀಯ ನವೋದಯದ ಪಿತಾಮಹ ಎಂದು ಪರಿಗಣಿಸುತ್ತಾರೆ. ಮುಖ್ಯವಾಗಿ ಅಂದಿನ ಸಮಾಜದಲ್ಲಿ ಪ್ರಚಲಿತದಲ್ಲಿದ್ದ ಸತಿ ಪದ್ಧತಿ ಮತ್ತು ಬಾಲ್ಯ ವಿವಾಹಗಳನ್ನು ಒಳಗೊಂಡ ಅನಿಷ್ಟಗಳನ್ನು ನಿರ್ಮೂಲನೆ ಮಾಡುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಇತಿಹಾಸಕಾರರು ನಂಬುತ್ತಾರೆ. ಅವರನ್ನು ಭಾರತದ ಮೊದಲ ಆಧುನಿಕ ಪುರುಷ ಎಂದು ಪರಿಗಣಿಸಲಾಗಿದೆ. ಅವರು 1828ರ ಆಗಸ್ಟ್ನಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು. ಬ್ರಹ್ಮ ಸಮಾಜದ ಗುರಿ ಸನಾತನ ದೇವರನ್ನು ಆರಾಧಿಸುವುದಾಗಿತ್ತು. ರಾಜಾ ರಾಮಮೋಹನ್ ರಾಯ್ ಅವರಿಗೆ ಮೊಘಲ್ ದೊರೆ 2ನೇ ಅಕ್ಬರ್ನಿಂದ ರಾಜ ಎಂಬ ಬಿರುದು ನೀಡಲ್ಪಟ್ಟಿತು ಎಂಬ ವಿಚಾರ ಕೆಲವೇ ಜನರಿಗೆ ತಿಳಿದಿದೆ. 2ನೇ ಅಕ್ಬರ್ ರಾಮಮೋಹನ್ ರಾಯ್ ಅವರಿಗೆ 1830ರಲ್ಲಿ ರಾಜ ಎಂಬ ಬಿರುದನ್ನು ನೀಡಿದ್ದು ಯಾಕೆಂದರೆ ಅವರು ದೆಹಲಿಯ ಮೊಘಲ್ ಚಕ್ರವರ್ತಿಯ ಪಿಂಚಣಿಗೆ ಸಂಬಂಧಿಸಿದ ದೂರುಗಳ ಬಗ್ಗೆ ಮಾತನಾಡಲು ಇಂಗ್ಲೆಂಡ್ಗೆ ಭೇಟಿ ನೀಡಿದ್ದರು. ರಾಜಾ ರಾಮಮೋಹನ್ ರಾಯ್ ಅವರು ಭಾರತೀಯರಾಗಿದ್ದರೂ ಕೂಡ ಆ ಕಾಲದಲ್ಲಿ ಸಂಸ್ಕೃತದಲ್ಲಿ ನೀಡುತ್ತಿದ್ದ ಶಿಕ್ಷಣವನ್ನು ವಿರೋಧಿಸಿದ್ದರು. ಬ್ರಿಟಿಷ್ ಇತಿಹಾಸಕಾರ ಮತ್ತು ರಾಜಕಾರಣಿ ಲಾರ್ಡ್ ಮೆಕಾಲೆ ಭಾರತದಲ್ಲಿ ಇಂಗ್ಲಿಷ್ ಭಾಷೆಯನ್ನು ಉತ್ತೇಜಿಸಿದರು ಮತ್ತು ದೇಶದಲ್ಲಿದ್ದ ಕರ್ಮ ಆಧಾರಿತ ಶಿಕ್ಷಣ, ಗುರುಕುಲಗಳು ಮತ್ತು ಗುರು ಶಿಷ್ಯ ಸಂಪ್ರದಾಯವನ್ನು ನಿರ್ಮೂಲನೆ ಮಾಡಲು ಹಗಲಿರುಳು ಶ್ರಮಿಸಿದರು. ಸಂಸ್ಕೃತದ ಬಗ್ಗೆ ರಾಮಮೋಹನ್ ರಾಯ್ ಅವರ ಅಭಿಪ್ರಾಯಗಳು ಲಾರ್ಡ್ ಮೆಕಾಲೆಯವರ ಅಭಿಪ್ರಾಯಗಳಿಗಿಂತ ಹೆಚ್ಚು ಭಿನ್ನವಾಗಿರಲಿಲ್ಲ. ರಾಜಾ ರಾಮಮೋಹನ್ ರಾಯ್ ಅವರು ಬ್ರಿಟಿಷ್ ಸರ್ಕಾರಕ್ಕೆ ಪತ್ರ ಬರೆದಿದ್ದರು. ಈ ಪತ್ರದಲ್ಲಿ ಅವರು ಇಂಗ್ಲಿಷ್ ಶಿಕ್ಷಣವನ್ನು ಪ್ರತಿಪಾದಿಸಿದ್ದು ಮಾತ್ರವಲ್ಲದೆ ಸಂಸ್ಕೃತ ಶಿಕ್ಷಣವನ್ನು ಬಹಿರಂಗವಾಗಿ ವಿರೋಧಿಸಿದ್ದರು. 1823ರಲ್ಲಿ ಬ್ರಿಟಿಷರು ಕೋಲ್ಕತ್ತಾದಲ್ಲಿ ಸಂಸ್ಕೃತ ಶಾಲೆಯನ್ನು ತೆರೆದಾಗ ಅವರು ಈ ಪತ್ರವನ್ನು ಬರೆದರು. ಸಂಸ್ಕೃತದಲ್ಲಿ ಕಲಿಸುವುದರಿಂದ ಏನು ಸಾಧಿಸಬಹುದು ಎಂದು ರಾಮಮೋಹನ್ ರಾಯ್ ಬರೆದಿದ್ದರು. ಅವರು ಬರೆದ ಮಾತುಗಳು ಹೀಗಿವೆ: ಹಿಂದೂ ಪಂಡಿತರು ಈಗಾಗಲೇ ಕಲಿಸುತ್ತಿರುವುದನ್ನು ಮಾತ್ರ ಕಲಿಸುತ್ತಾರೆ. ಈ ಶಾಲೆಯು ವ್ಯಾಕರಣದ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಗುಣಗಳನ್ನು ಮಾತ್ರ ವಿವರಿಸುತ್ತದೆ. ಅದು ಪ್ರಾಯೋಗಿಕ ಬಳಕೆಯನ್ನು ಹೊಂದಿರುವುದಿಲ್ಲ. ಇದು ಸಾವಿರಾರು ವರ್ಷಗಳಿಂದ ಎಲ್ಲರಿಗೂ ತಿಳಿದಿದೆ ಎಂದು. ಅಂದರೆ ರಾಮಮೋಹನ್ ರಾಯ್ ಪ್ರಕಾರ ಸಂಸ್ಕೃತದಲ್ಲಿ ಶಿಕ್ಷಣವು ಭಾರತವನ್ನು ಕತ್ತಲೆಗೆ ಕೊಂಡೊಯ್ಯುತ್ತದೆ ಎಂದಾಯಿತು. ಮೆಕಾಲೆ 1835ರಲ್ಲಿ ಇದೇ ರೀತಿಯ ಮಾತನ್ನು ಹೇಳಿದ್ದರು. ರಾಜಾ ರಾಮಮೋಹನ್ ರಾಯ್ 1833ರ ಸೆಪ್ಟೆಂಬರ್ 27ರಂದು ಬ್ರಿಟನ್ನಲ್ಲಿ ನಿಧನರಾದರು. 1545ರ ಮೇ 22ರಂದು ಶೇರ್ ಶಾ ಸೂರಿ ಕಾಲಿಂಜರ್ ಕೋಟೆಯಲ್ಲಿ ನಿಧನರಾದರು. ಶೇರ್ ಶಾ ಸೂರಿ ಭಾರತದಲ್ಲಿ ಸೂರಿ ರಾಜವಂಶದ ಸ್ಥಾಪಕ. ಕನೌಜ್ ಯುದ್ಧದಲ್ಲಿ ಸೂರಿ ಬಾಬರ್ನ ಮಗ ಹುಮಾಯೂನ್ನನ್ನು ಸೋಲಿಸಿದ್ದರು. ಯುದ್ಧದಲ್ಲಿ ಹೀನಾಯವಾಗಿ ಸೋತ ನಂತರ ಹುಮಾಯೂನ್ ಭಾರತದಿಂದ ಪಲಾಯನ ಮಾಡಬೇಕಾಯಿತು. ಕಾಲಿಂಜರ್ ಕೋಟೆಯು ಶೇರ್ ಶಾ ಸೂರಿಯವರ ಸಾವಿಗೆ ಕಾರಣವಾಯಿತು. ಕಾಲಿಂಜರ್ ಕೋಟೆಯು ಉತ್ತರ ಪ್ರದೇಶದ ಬುಂದೇಲ್ಖಂಡ್ ಪ್ರದೇಶದಲ್ಲಿದೆ. ವಾಸ್ತವವಾಗಿ 1544ರಲ್ಲಿ ಚಂಡೇಲ ರಜಪೂತರ ವಿರುದ್ಧ ಹೋರಾಡುತ್ತಿರುವಾಗ ಶೇರ್ ಶಾ ಸೂರಿ ಕಾಲಿಂಜರ್ ಕೋಟೆಗೆ ಮುತ್ತಿಗೆ ಹಾಕಿದರು. ಈ ಸಮಯದಲ್ಲಿ ಸೂರಿಯವರ ಸೈನ್ಯವು ಕಾಲಿಂಜರನ್ನು ವಶಪಡಿಸಿಕೊಳ್ಳಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿತು. ಆದರೆ ಸುಮಾರು 6 ದಿನಗಳ ಕಾಲ ಮುತ್ತಿಗೆ ಹಾಕಿದ ನಂತರವೂ ಅವರು ಯಾವುದೇ ಯಶಸ್ಸನ್ನು ಪಡೆಯಲಿಲ್ಲ. ಆದಾಗ್ಯೂ ಅವರಿಗೆ ಯಾವುದೇ ದಾರಿ ಸಿಗದಿದ್ದಾಗ ಶೇರ್ ಶಾ ಸೂರಿ ಕೋಟೆಯ ಗೋಡೆಗಳನ್ನು ಸ್ಫೋಟಿಸಲು ಪ್ರಯತ್ನಿಸಿದರು. ಈ ಸಮಯದಲ್ಲಿ ಅವರ ಸೈನ್ಯವು ದಾಳಿ ಮಾಡಿದಾಗ ಗನ್ ಪೌಡರ್ ರಾಶಿಯಲ್ಲಿ ಶೆಲ್ ಬಿದ್ದಿತ್ತು. ಅಲ್ಲಿ ನಿಂತಿದ್ದ ಶೇರ್ ಶಾ ಸೂರಿ ಕೂಡ ತೀವ್ರವಾಗಿ ಗಾಯಗೊಂಡಿದ್ದರು. ಗಾಯಗೊಂಡ ನಂತರವೂ ಅವರು ತನ್ನ ಸೈನ್ಯವನ್ನು ಪ್ರೋತ್ಸಾಹಿಸಿದರು. ಅದರ ನಂತರ ಸೂರಿಯವರ ಸೈನ್ಯವು ಕಾಲಿಂಜರ್ ಕೋಟೆಯನ್ನು ವಶಪಡಿಸಿಕೊಂಡಿತು. ಆದರೆ ಗಂಭೀರ ಗಾಯಗೊಂಡ ಅವರು ಅಲ್ಲೇ ಕೊನೆಯುಸಿರೆಳೆದರು. 2004ರ ಮೇ 22ರಂದು ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆಗಳ ಫಲಿತಾಂಶಗಳ ನಂತರ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. 2004ರ ಮೇ 19ರಂದು ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರ ಹೆಸರನ್ನು ಪ್ರಧಾನಿಯಾಗಿ ಅನುಮೋದಿಸಿದರು. ಅದರ ನಂತರ ಅಂದಿನ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಅವರು ಮನಮೋಹನ್ ಸಿಂಗ್ ಅವರನ್ನು ದೇಶದ ಮುಂದಿನ ಪ್ರಧಾನಿಯಾಗಲು ಮತ್ತು ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದರು. ಮನಮೋಹನ್ ಸಿಂಗ್ ದೇಶದ ಪ್ರಧಾನಿಯಾದ ಮೊದಲ ಸಿಖ್ ಆಗಿದ್ದಾರೆ. 2004ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ 145 ಸ್ಥಾನಗಳೊಂದಿಗೆ ಅತಿ ದೊಡ್ಡ ಪಕ್ಷವಾಗಿ ಹೊಮ್ಮಿತು ಮತ್ತು ಇತರ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡು ಯುಪಿಎ ಸರ್ಕಾರವನ್ನು ರಚಿಸಿತು. ಮನಮೋಹನ್ ಸಿಂಗ್ ಅವರು 2004ರ ಮೇ 22ರಿಂದ 2014ರ ಮೇ 26ರವರೆಗೆ ಭಾರತದ 13ನೇ ಪ್ರಧಾನಮಂತ್ರಿಯಾಗಿದ್ದರು. ಅವರು ಪ್ರಧಾನಿಯಾಗಿದ್ದಾಗ ಕಲ್ಲಿದ್ದಲು ಹಗರಣ ಮತ್ತು 2G ಹಗರಣಕ್ಕೆ ಸಂಬಂಧಿಸಿದಂತೆ ವಿವಾದಗಳಲ್ಲಿ ಸಿಲುಕಿದ್ದರು. ಅವರು ಮೂಕ ಪ್ರಧಾನಿ
ಪ್ರಧಾನಿ ಎಂದೇ ಟೀಕಿಸಲ್ಪಡುತ್ತಿದ್ದರು. 2009ರಿಂದ 2014ರವರೆಗಿನ ಅವರ ಎರಡನೇ ಅಧಿಕಾರಾವಧಿಯಲ್ಲಿ ದೇಶದ ಆರ್ಥಿಕತೆಯ ಕುಸಿತದಿಂದಾಗಿ ಅವರ ಕಾರ್ಯಶೈಲಿಯ ಮೇಲೆ ಪ್ರಶ್ನೆಗಳನ್ನು ಎತ್ತಲಾಯಿತು. ಗಮನಾರ್ಹವಾಗಿ 1987ರಲ್ಲಿ ಮನಮೋಹನ್ ಸಿಂಗ್ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿತ್ತು. 1906ರ ಮೇ 22ರಂದು ರೈಟ್ ಸಹೋದರರ ಹಾರುವ ಯಂತ್ರಕ್ಕೆ ಪೇಟೆಂಟ್ ನೀಡಲಾಯಿತು. ಆದರೆ ಇದಕ್ಕಾಗಿ ರೈಟ್ ಸಹೋದರರು ತುಂಬಾ ಕಷ್ಟಪಡಬೇಕಾಯಿತು. ವಾಸ್ತವವಾಗಿ ಅಮೆರಿಕದ ಆರ್ವಿಲ್ಲೆ ರೈಟ್ ಮತ್ತು ವಿಲ್ಬರ್ ರೈಟ್ ನಿರ್ಮಿಸಿದ ವಿಮಾನವು 1903ರ ಡಿಸೆಂಬರ್ 17ರಂದು ತನ್ನ ಮೊದಲ ಯಶಸ್ವಿ ಹಾರಾಟವನ್ನು ಮಾಡಿತ್ತು. ರೈಟ್ ಸಹೋದರರ ಹಕ್ಕನ್ನು ಫ್ರೆಂಚ್ ಕಂಪನಿಯೊಂದು ಪ್ರಶ್ನಿಸಿತು. ಆ ಸಮಯದಲ್ಲಿ ಅಮೆರಿಕನ್ ಮಿಲಿಟರಿ ಕೂಡ ವಿಮಾನ ತಯಾರಿಕೆಯಲ್ಲಿ ಕೆಲಸ ಮಾಡುತ್ತಿತ್ತು. ಇದರಿಂದಾಗಿ ರೈಟ್ ಸಹೋದರರ ಪೇಟೆಂಟ್ ಹಕ್ಕು 1903ರಲ್ಲಿ ತಿರಸ್ಕರಿಸಲ್ಪಟ್ಟಿತು. ಆದರೆ ಅವರು ಪೇಟೆಂಟ್ ಪಡೆಯಲು ತಮ್ಮ ಪ್ರಯತ್ನಗಳನ್ನು ಮುಂದುವರೆಸಿದರು. ನಂತರ ಅವರು 1906ರಲ್ಲಿ ಈ ದಿನದಂದು ಪೇಟೆಂಟ್ ಪಡೆದರು. ಆದಾಗ್ಯೂ ರೈಟ್ ಸಹೋದರರಿಗಿಂತ ಮೊದಲು 1895ರಲ್ಲಿ ಭಾರತದ ಶಿವಕರ್ ಬಾಪೂಜಿ ತಲ್ಪಾಡೆ ಅವರು ಮುಂಬೈನ ಚೌಪಾಟಿ ಬಳಿ ಸಾರ್ವಜನಿಕವಾಗಿ ವಿಮಾನವನ್ನು ಹಾರಿಸಿದ್ದರು ಎಂದು ಇತಿಹಾಸಕಾರರು ನಂಬುತ್ತಾರೆ. ತಲ್ಪಾಡೆಯವರು ಶಿಕ್ಷಕ ಮತ್ತು ವೇದ ವಿದ್ವಾಂಸರಾಗಿದ್ದರು. ಅವರು ನಿರ್ಮಿಸಿದ್ದ ವಿಮಾನದ ಹೆಸರು ಮರುತ್ಸಖ ಎಂದಾಗಿತ್ತು. ಆಗಿನ ಬರೋಡಾದ ಮಹಾರಾಜ ಸರ್ ಶಿವಾಜಿರಾವ್ ಗಾಯಕ್ವಾಡ್ ಮತ್ತು ಲಾಲ್ಜಿ ನಾರಾಯಣ್ ಅವರ ಮುಂದೆ ಇದನ್ನು ಪ್ರದರ್ಶಿಸಲಾಗಿತ್ತು. ಆ ವಿಮಾನವು 1500 ಅಡಿ ಎತ್ತರವನ್ನು ತಲುಪಿತ್ತು. ಆದರೆ ರೈಟ್ ಸಹೋದರರ ವಿಮಾನವು ಕೇವಲ 120 ಅಡಿ ಎತ್ತರಕ್ಕೆ ಹಾರಿತ್ತು. ಅಂತಾರಾಷ್ಟ್ರೀಯ ಜೀವವೈವಿಧ್ಯ ದಿನವನ್ನು ಪ್ರಪಂಚದಾದ್ಯಂತ ಮೇ 22ರಂದು ಆಚರಿಸಲಾಗುತ್ತದೆ. ಜೀವವೈವಿಧ್ಯ ಅಂದರೆ ಭೂಮಿಯ ಮೇಲಿನ ವೈವಿಧ್ಯಮಯ ಜೀವಗಳು ಎಂದರ್ಥ. ಈ ಪದವು ಜೈವಿಕ ಮತ್ತು ವೈವಿಧ್ಯತೆ ಎಂಬ 2 ಪದಗಳಿಂದ ಮಾಡಲ್ಪಟ್ಟಿದೆ. 1992ರ ಡಿಸೆಂಬರ್ 29ರಂದು ನೈರೋಬಿಯಾದಲ್ಲಿ ನಡೆದ ಹವಾಮಾನ ಸಮ್ಮೇಳನದಲ್ಲಿ ವಿಶ್ವದ ಗಮನವು ಜೀವವೈವಿಧ್ಯತೆಯತ್ತ ಹೊರಳಿತು. ಈ ಸಮಾವೇಶದಲ್ಲಿ ಜಾಗತಿಕ ಮಟ್ಟದಲ್ಲಿ ಪ್ರತಿ ವರ್ಷ ಜೀವವೈವಿಧ್ಯ ದಿನವನ್ನು ಆಚರಿಸಲು ನಿರ್ಧರಿಸಲಾಯಿತು. ಮೊದಲು ಮೇ 29ರಂದು ಆಚರಿಸಲು ನಿರ್ಧರಿಸಲಾಗಿತ್ತು. ಆದರೆ ನಂತರ ಮೇ 22ರಂದು ಆಚರಿಸಲು ಒಪ್ಪಿಗೆ ನೀಡಲಾಯಿತು. ಅಂದಿನಿಂದ ಮೇ 22ರಂದು ಪ್ರಪಂಚದಾದ್ಯಂತ ಜೀವವೈವಿಧ್ಯ ದಿನವನ್ನಾಗಿ ಆಚರಿಸಲು ಪ್ರಾರಂಭಿಸಲಾಯಿತು.